being a part of Hit Yoga and being our first Hit Yogi. ನಿಮ್ಮ ಅನಿಸಿಕೆಗಳಾಗಿರ್ಬೋದು or your experience with Hit Yoga, being an Ashtanga Yoga practitioner now. So you please give your review. And first I have to add to this, you are a very dedicated and a punctual student I have met in my life. Kantandre waking up early morning at 5:30 and coming to practice and being focused for complete 2 months. It means a lot. Thank you so much. ಏನು ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ಅನ್ ಆನರ್ ಟು ಬಿ ಅ ಪಾರ್ಟ್ ಆಫ್ ಹಿತ್ ಯೋಗ ಪ್ರೋಗ್ರಾಮ್ ಆ್ಯಂಡ್ ಟು ಬಿ ದ ಫಸ್ಟ್ ಹಿತ್ ಯೋಗಿ. ನಾನು ಆ್ಯಂಡ್ ಟು ಪ್ರಾಕ್ಟಿಸ್ ಅಷ್ಟಾಂಗ ಯೋಗ ನಾನು ಇದಕ್ಕಿಂತ ಮುಂಚೆ ನಾನು ಯೋಗ ಮಾಡಿದ್ದೀನಿ ಆ್ಯಂಡ್ ಇಟ್ ಈಸ್ ನಾಟ್ ಕಂಪ್ಲೀಟ್ ಫಾರ್ ಮೀ, ಗೊತ್ತಾ. ನನಗೆ ಮನಸ್ಸಲ್ಲಿ ಅಥವಾ ನನ್ನ ಬಾಡಿ ಇದರಲ್ಲಿ ಐ ಡಿಂಟ್ ಫೀಲ್ ದ ಚೇಂಜ್. ಬಟ್ ಪಾಸ್ಟ್ 2 months the fact that I'm dedicated or I'm focused, firstly is because of you, and secondly is because I felt the right system to it. ನಾನು ಎವ್ರಿ ಡೇ ನಾನು ಎದ್ದು ಬರ್ತಿರುವಾಗ ಮಾಡುವಾಗ ಐ ಯೂಸ್ ಟು ಫೀಲ್ ದ ಬ್ಯೂಟಿ ಆಫ್ ಇಟ್, ದ ಎಸೆನ್ಸ್ ಆಫ್ ಯೋಗ ಕರೆಕ್ಟ್ಲಿ. ಮಂತ್ರಾಸ್ ಆಗಿರಲಿ ಅಥವಾ ಆಸನಾಸ್ ಮಾಡ್ತಾ ಇರಲಿ ಅಥವಾ ನಾವು ಬ್ರೀದಿಂಗ್ ಪ್ರಾಕ್ಟೀಸಸ್ ಮಾಡ್ತಿದ್ವು, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್, ಎವ್ರಿಥಿಂಗ್ ವಾಸ್ ಕರೆಕ್ಟ್. ನನಗೆ ಅದು ನನ್ನ ಬಾಡಿ ಅಲೈನ್ಮೆಂಟು ಐ ಕುಡ್ ಫೀಲ್ ಇಟ್ ವಿತ್ ದ ಯೂನಿವರ್ಸ್. ದಟ್ಸ್ ದ ಫಸ್ಟ್ ಚೇಂಜ್ ಐ ಫೆಲ್ಟ್. ಸೆಕೆಂಡ್ಲಿ ನನಗೇನು ತುಂಬ ಇಷ್ಟ ಆಗಿದ್ದು ಅಂದರೆ ಆ್ಯಂಡ್ ವಾಟ್ ಮೇಡ್ ಮೀ ಪ್ರಾಕ್ಟೀಸ್ ಎವ್ರಿ ಡೇ ಇಸ್ ವೇಕಿಂಗ್ ಅಪ್ ಅರ್ಲಿ ಬಿಫೋರ್ ಸನ್ರೈಸ್. ನಾನು 5:30 ಎದ್ಬಿಟ್ಟು ಬಂದು ಕೂರ್ತಿರುವಾಗ ವೇಕಿಂಗ್ ಅಪ್ ಟು ಇಟ್ ಆ್ಯಂಡ್ ಸೀಯಿಂಗ್ ದ ಸನ್ರೈಸ್ ವಾಸ್ ದಿ ಬೆಸ್ಟ್ ಫೀಲಿಂಗ್ ಎವರ್. ಶೂಟಿಂಗ್ ಟೈಮಲ್ಲೂ ಮಾಡ್ತಾ ಇದ್ದೆ, ಬಟ್ ಇಟ್ಸ್ ಓನ್ಲಿ ಫಾರ್ ದೋಸ್ ಪರ್ಟಿಕ್ಯುಲರ್ ಡೇಸ್. ಬಟ್ ಈಗ ಇಟ್ಸ್ ಫಾರ್ ಎವ್ರಿ ಸಿಂಗಲ್ ಡೇ, ಆ್ಯಂಡ್ ದಟ್ ಗೇವ್ ಮೀ ದ ಚೇಂಜ್ ಆ್ಯಂಡ್ ದ ಬ್ಯೂಟಿ ಆಫ್ ಇಟ್. Secondly, what I want to say is ನನ್ನ posture ಆಗಿರಲಿ, ನನ್ನ flexibility ಆಗಿರಲಿ, my breathing pattern, and even my circulation of blood because of all kinds of asanas or breathing, it just made me come alive, and that's really good. ಆ್ಯಂಡ್ ಮೂರನೇದು ಏನು ಹೇಳಬೇಕು ಅಂತಿದ್ರೆ ನನ್ನ ಬ್ರೀದಿಂಗ್ ಪ್ಯಾಟರ್ನ್ ಎಸ್ಪೆಷಲಿ. ಓಕೆ, ಫಸ್ಟ್ ನಾನು ಯೋಗ ಮಾಡೋಕ್ಕಿಂತ ಮುಂಚೆ ಇಟ್ ವಾಸ್ ವೆರಿ ಶಾಲೋ ಬ್ರೀದಿಂಗ್. ನೀವು ನೋಡಿದ್ರಿ, ಐ ಕುಡೆಂಟ್ ಸೇ ದ ಓಂಕಾರ ಚಾಂಟಿಂಗ್ ಪ್ರಾಪರ್ಲಿ ಅಥವಾ ನಾನು ಬ್ರೀತ್ ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. But then once the practice got long and better, I feel my breathing practice also has become very much better, and it's become more aware of its own breathing pattern. So I'm happy about that. So now you have started loving your body, loving your practice. Of course, definitely. I love doing yoga. I don't want to miss it every day, and how much ever I can. And before, ನಾವು ಏನು ಹೇಳ್ತಾ ಇದ್ರು ಇನ್ಸ್ಟ್ರಕ್ಟರ್ ಅದು ಮಾಡ್ತಾ ಇದ್ವಿ, ಬಟ್ ನೌ ವೆನ್ ಐ ಡೂ ಇಟ್ ಐ ಆಮ್ ಲೈಕ್ with you or without you, I make sure that ನಾನು ಯೋಗ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀನಿ. ಮೈ ಆಸನಾಸ್, ಮೈ ಬ್ರೀದಿಂಗ್ ಪ್ರಾಕ್ಟೀಸಸ್, ಮೈ ಪ್ರಾಣಾಯಾಮ ಅಥವಾ ನಾನು ಸೂರ್ಯ ನಮಸ್ಕಾರ ಏನೇ ಇದ್ರೂ ಐ ಮೇಕ್ ಶೋರ್ ಐ ಡೂ ಇಟ್ ಕರೆಕ್ಟ್ಲಿ, ಕಂಪ್ಲೀಟ್ಲಿ. ಇಲ್ಲಾಂದರೆ ನನಗೆ ಅನಿಸುತ್ತೆ ಇಲ್ಲ ಸರಿ ಮಾಡಿಲ್ಲ, ಮಾಡಬೇಕು ಅಂತ. ವಿಚ್ ದಟ್ ಅವೇರ್ನೆಸ್ ವಾಸ್ ನಾಟ್ ದೇರ್ ಇನ್ ದ ಬಿಗಿನಿಂಗ್. ಇನ್ಸ್ಟ್ರಕ್ಟರ್ ಏನು ಹೇಳ್ತಾರೋ ಮಾಡೋದು. And our vision and mission of Hit Yoga is to teach you and train you to practice yoga independently throughout your life. Yeah. So that is our main goal and the purpose of Hit Yoga. I think your goal has been, the purpose has been served, because ನಾನು ನಿಮ್ಗಿಂತ ಮುಂಚೆ I could not do yoga. I used to be like ಒಂದು ಇನ್ಸ್ಟ್ರಕ್ಟರ್ ಬೇಕು ನನಗೆ ಯೋಗ ಮಾಡಬೇಕು, ಐ ಕಾಂಟ್ ಡೂ ಇಟ್. ಒಬ್ಬಳೇ ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇದು ಯೂಟ್ಯೂಬ್ ವೀಡಿಯೋಸ್ ನೋಡಿದ್ರು ಇಟ್ಸ್ ನಾಟ್ ಕಂಪ್ಲೀಟ್. ದಟ್ ಮೋಟಿವೇಶನ್ ಫಾರ್ ಎವ್ರಿ ಡೇ ಪ್ರಾಸೆಸ್ ಇಸ್ ಟು ನಾಟ್ ಬಿ ದೇರ್. ಬಟ್ ಜಾಯ್ನಿಂಗ್ ಹಿತ್ ಯೋಗ ಆ್ಯಂಡ್ ನಿಮ್ಮ ಜೊತೆ ದ ಡೆಡಿಕೇಶನ್ ಆ್ಯಂಡ್ ದ ಫೋಕಸ್ ಯು ಹ್ಯಾವ್ ಬಿನ್ ಗಿವಿಂಗ್ ಆನ್ ಮೀ ಆಲ್ಸೋ ಹ್ಯಾಸ್ ಚೇಂಜ್ಡ್ ಇಟ್ ಫಾರ್ ಮೀ. ಆ್ಯಂಡ್ it's been a beautiful process. It's been a beautiful journey with you and with Hit Yoga program. So I'm very, very happy to be a part of Hit Yoga and do Ashtanga Yoga especially. And how was your experience when you did the sound meditation and when you did the universal meditation? I think that's what got us together, right? ನಾನು ಅದು ಮಾಡಾಮೇಲೆ ಮೆಡಿಟೇಷನ್ ಪ್ರಾಸೆಸ್ ಮಾಡಾಮೇಲೆ ಐ ರಿಯಲೈಸ್ ದಟ್ ನೋ, ನನಗೆ ಈ ಪ್ರೋಗ್ರಾಮ್ ಜೊತೆಗೆ ಇರಬೇಕು, ನಾನು ಇನ್ನೂ ಮಾಡಬೇಕು ನಾನು. ಆ್ಯಂಡ್ ದಟ್ಸ್ ವೆನ್ ಆಲ್ ದ ಆಸನ ಪ್ರಾಕ್ಟೀಸ್ ಆಲ್ ಕೇಮ್. ಬಟ್ ದ ಮೆಡಿಟೇಷನ್ ಕಾನ್ಸೆಪ್ಟ್ ವಿಚ್ ವಾಸ್ ಸೋ ಬ್ಯೂಟಿಫುಲ್. ನಿಮ್ಗೆ ಗೊತ್ತು, ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಅವತ್ತು, ಆ್ಯಂಡ್ ಇಟ್ ಜಸ್ಟ್ ಚೇಂಜ್ಡ್ ಎವ್ರಿಥಿಂಗ್. ಮೆಡಿಟೇಷನ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಅ ಪರ್ಸನ್ಸ್ ಲೈಫ್. ಎವ್ರಿಬಡಿ ಶುಡ್ ಮೆಡಿಟೇಟ್, even for a matter of 1 minute, because your mind is everywhere. ನಿಮ್ಮ ಪೇರೆಂಟ್ಸ್, ಕೆಲಸ, work ಅಥವಾ anything, it is everywhere. But with meditation your brain comes to that one point where ಇವಾಗ ಏನು ಮಾಡಬೇಕು, and you're telling yourself and then letting your mind think is the best process ever. And it's changed for me. ನಂಗೆ ಮೆಡಿಟೇಷನ್ ಮಾಡೋಕೆ ಆಗ್ತಿರಲಿಲ್ಲ ಮುಂಚೆ. 1 minute ಅಲ್ಲಿ has to be like ಹಿಂಗಂತ ಇದ್ದೆ ಬಟ್ ದೆನ್ ಆಫ್ಟರ್ ಹಿತ್ ಯೋಗ ಐ ಬಿನ್ ಏಬಲ್ ಟು ಮೆಡಿಟೇಟ್ ಫಾರ್ ಅ ಲಾಂಗ್ ಟೈಮ್. ಕಣ್ಬಿಡಕ್ಕೂ ಇಷ್ಟಪಡಲ್ಲ. ಐ ಜಸ್ಟ್ ಫೀಲ್ ಲೈಕ್ ಬೀಯಿಂಗ್ ಇನ್ ದಟ್ ಝೋನ್. ನೀವು ನೋಡಿದಿರ ಅದು. ಸೊ ಯಾ, ಎವ್ರಿಬಡಿ ಶುಡ್ ಮೆಡಿಟೇಟ್.
you have fallen in love with the meditation and the yoga. Definitely, 100%. That's become a part of my life. And they say once you learn yoga, once you do the proper way, you can't unlearn it. All you can do is get better at it, which is what I'm hoping and praying to do, and I will do it definitely. And like when I see a lot of people, the first question they ask is like, yoga in the weight loss agata, yoga in the fitness. Yoga is more than fitness. That you have realized now. True. And your awareness about yoga, like now you are speaking about meditation more. Exactly. that And is ನನಗೆ ಮುಂಚೆ the as you greatest told- awareness. exactly, as you told me, ಮುಂಚೆ ನಂಗೆ knee pain ಇತ್ತು. I mean, whatever size of the bodies or whatever, knee pain is knee pain, which I had, and I used to feel like, oh my god, ನಾನು ಬೇರೆ ವರ್ಕೌಟ್ ಮಾಡಬೇಕು just for knee pain or something. But then ನಾನು ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ my knee pain went. ನಿಮಗೂ ಗೊತ್ತಿದೆ, I can sit in Vajrasana now. I can do a lot of asanas where the knee is important, you know. So that's the change that's brought in my body. Flexibility ಆಗಿರಲಿ, posture ಆಗಿರಲಿ, knee pain ಹೋಗೋದಾಗಿರಲಿ. It's a big thing for me. It's not just about weight loss, you know. Weight loss ಬರುತ್ತೆ, but then that'll happen on a long run. Yes, it's a byproduct. Your body becomes stronger at the end of the day, and it can lift your body at the end of the day. So that's where the weight loss happens. It's ನಾವು cardio ಮಾಡ್ಬಿಟ್ಟು weight loss ಮಾಡೋ ಥರ ಅಲ್ಲ. This is more about understanding your body and, you know, and equalizing your And, space. once we start doing yoga, our body completely starts getting transformed. And Swami Vivekananda ಅವರು ಹೇಳಿದ್ದಾರೆ, yoga is a practice, or he is the one who explained and spreaded that Raja Yoga to everyone. Ashtanga Yoga is also called as Raja Yoga. ಅಲ್ಲಿ ಹೇಳಿದ್ರು, yoga can help you to transform yourself from an animal man to a divine, a perfect man ಅಂತ. ಹೇಗೆ ಅಂತಂದರೆ, once you start doing the yoga at your cellular level, you will see lot of changes even from the ಜೀವಕೋಶಗಳು. Even the cells start getting energized ಆದಮೇಲೆ the entire, like whatever the blockages is there in our body, that blockages will be unblocked. ಸೊ ಅದೆಲ್ಲ ಕ್ಲೆನ್ಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಬರುತ್ತೆ. ಕ್ಲಿಯರ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ವಿ ವಿಲ್ ಲೀಡ್ ಅ ಡಿಸೀಸ್ ಫ್ರೀ ಲೈಫ್. Correct. ಒಂದ್ಸಲ ಡಿಸೀಸ್ ಫ್ರೀ ಲೈಫ್ ಬಂದಾಗ ಈ ವೆಯ್ಟ್ ಲಾಸ್ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಕ್ಯಾನ್ಸರ್, ಇಷ್ಟ ದೊಡ್ಡ ದೊಡ್ಡ ಕಾಯಿಲೆಗಳಿದ್ರು ಯೋಗ ಮುಖಾಂತರ ಕ್ಯೂರ್ ಆಗಿದೆ. ಆ್ಯಂಡ್ ಇಟ್ಸ್ ಆಲ್ ದ ಬೈ ಪ್ರಾಡಕ್ಟ್. True. ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಅ ಮೆಂಟಲ್ ಸ್ಟೇಟ್, ಸೊ ನಿಮಗೆ ಮೈಂಡ್ ಲೆವೆಲಿಗೆ ಬಂದಾಗ, and you can see that emotionally you are becoming more strong, intellectually you are improving a lot day by day. ನಿಮ್ಮ ಅಪ್ರೋಚ್ ಟು ಲೈಫ್ ಆಗಿರ್ಬೋದು. I'm sure that way it's really changed for me. I mean, sorry to cut you off, but then that's the exact point I was coming to, you know. Positivity, ನನ್ನ judgment towards other person, ಅಥವಾ ನನ್ನ ಸಿಕ್ಸ್ ಸೆನ್ಸ್ ಆಗಿರಲಿ, ಅಥವಾ ನನ್ನ ಮೆಂಟಲ್ ಸ್ಟೇಟ್, you know, ನನ್ನ ಮೆಂಟಲ್ ಸ್ಟೇಟ್ ಹೇಗಿದೆ ಅಂತ, ಇಟ್ಸ್ ಆಲ್ ಕಂಪ್ಲೀಟ್ಲಿ ಚೇಂಜ್ಡ್. ತುಂಬ ಏನಂತಾರೆ ವೇರಿಯೇಷನ್ಸ್ ಇರ್ತಿತ್ತು ಮೈ ಥಾಟ್ ಪ್ರಾಸೆಸ್ಸಲ್ಲಿ, ಏನು ಮಾಡಬೇಕು ಫೋಕಸ್ ಇರ್ತಿರಲಿಲ್ಲ. ಬಟ್ ನಾವು everything's come in that one thin line, you know, where you know what's happening. ನಿಮ್ಮ ಎನರ್ಜಿನ ಬೇರೆಯವ್ರಿಗೆ ತೋರಿಸ್ಕೊಳ್ತಿರುವಾಗ ಎಷ್ಟು ಕೊಡಬೇಕು, ಎಷ್ಟು ತೊಗೊಳ್ಬೇಕು ಬೇರೆಯವರಿಂದ, and you know your sixth sense towards judgment. Preserve your energy. Exactly, to preserve Most your energy is important so important. And when you meditate, no, you realize that. You realize how much energy you have, which you want to give it to other people, you know. And the negative energy ಬಂದಾಗ you don't feel like showing it. ನಂದ್ರಲ್ಲೇ ನೀವು ಹೇಳಿದ್ರಲ್ಲ, ನಂದ್ರಲ್ಲೇ ಇಟ್ಕೊಂಡು ಇರ್ತೀನಿ ಸಾಕು, ಐ ಕ್ಯಾನ್ ಮ್ಯಾನೇಜ್ ವಿತ್ ಮೈ ಸೆಲ್ಫ್ ಅಂತ ಇರುತ್ತಲ್ಲ, ಬಿಕಾಸ್ ಯುವರ್ ಎನರ್ಜಿ ಈಸ್ ಸೋ ಸ್ಟ್ರಾಂಗ್. ಯು ವುಡ್ ಹವ್ ಕ್ರಿಯೇಟೆಡ್ ಅನ್ ಆರಾ ಬೈ ಮೆಡಿಟೇಟಿಂಗ್ ಅಥವಾ ಯೋಗ ಮಾಡಿ, which you've created an aura for yourself, and that will come only through meditation and yoga is what I have learned. And I would also like to add that ನಾವು ವಿ ಫೈಂಡ್ ಸೋ ಮಚ್ ಕ್ವಾಲಿಟಿ ಇನ್ ದ ರೆಸ್ಟ್ ಆಫ್ ದ ಥಿಂಗ್ಸ್. ಊಟ ಆಗಿರ್ಬೋದು, ರೆಸ್ಟೋರೆಂಟ್ ಹೋಗ್ತಿರ್ಬೋದಾಗಿರ್ಬೋದು, ಅಥವಾ ಮಕ್ಕಳಿಗೆ ಬಟ್ಟೆ ಕೊಡಿಸೋದು, ಅಥವಾ ನಮಗೆ ನಾವು ಬಟ್ಟೆ ತೊಗೊಳ್ಳೋದು, ಮೇಕಪ್ ಆಗಿರಲಿ, ಅಥವಾ ಒಂದು ಸಿನಿಮಾ ನೋಡುವಾಗಲೂ ಕ್ವಾಲಿಟಿ ನೋಡ್ತೀವಿ. And for us, the main quality we should also look through is through yoga, through meditation, through our breathing. We need to bring that quality there also. That's when we'll be a better human being for ourselves and the rest of the surrounding people and the living beings around us, is what I've learned. Great. Add to this, I can tell you, ಯೋಗ ಅನ್ನೋದು ಜೀವನದಲ್ಲಿ ಯೋಗ ಬಂದಮೇಲೆ ಯೋಗ ಸಿಕ್ತು ಅಂತಂತೀವಿ. ಇಲ್ಲಾಂತಂದರೆ ನಾವು ಯೋಗ ಮಾಡೋದಕ್ಕೂ ನಮ್ಮ ಜೀವನದಲ್ಲಿ ಯೋಗ ಬರಬೇಕು ಅನ್ನೋದು ದರ್ ಇಸ್ ಅ ಸೇಯಿಂಗ್, ಆರ್ ಎವ್ರಿ ಒನ್ ಸೇಸ್ ದಟ್. ಸೊ ಅದೇ ರೀತಿ ನಿಮ್ಮ ಮನೆಯಲ್ಲಿ ನೀವು ತುಂಬ ಹುಡ್ಕೊಂಡು ಹೋದರೆ ನಿಮ್ಮ ಅಜ್ಜಿ ಇಲ್ಲ ನಿಮ್ಮ ತಾತ, ಅವರ ಹಿರಿಯರು, ಆನ್ಸಿಸ್ಟರ್ಸ್ ಯಾರೋ ಒಬ್ಬರು ತುಂಬ ಯೋಗ ಮಾಡಿರ್ತಾರೆ. ಅದರಿಂದನೇ ಯು ಹ್ಯಾವ್. ನಮ್ಮ ಅಜ್ಜಿ ತುಂಬ ಯೋಗ ಮಾಡಿದ್ದಾರೆ, ಅದಕ್ಕೆ ನನಗೆ ಯೋಗ ಬಂದಿದೆ ದಟ್ ಯೋಗ ಮಾಡಬೇಕು ಅಂತ. ಅವ್ರು ಹೇಳ್ತಾ ಇರ್ತಾರೆ, when she used to do a lot of ಸೂರ್ಯ ನಮಸ್ಕಾರ ಅಥವಾ ಪ್ರಾಣಾಯಾಮ ಆಗಿರಲಿ, and I used to look at her only and I've learned from when I was a kid that ಯೋಗ ಅಂತ ಇದೆ ಅಂತ. So I'm happy ಅವರೆಲ್ಲ ಯೋಗ ಮಾಡಿದ್ದಕ್ಕೆ ನಮಗೆ ಯೋಗ ಬಂದಿದೆ. Because this body is capable of living for hundreds of years.
ಬಟ್ ಇವತ್ತಿನ ದಿನ ಲೈಫ್ ಸ್ಪ್ಯಾನ್ ಇಸ್ ಬಿಕಮಿಂಗ್ ವೆರಿ 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 ಲೆಸ್ಸರ್. ಸ್ಲೋಕ್ 80, 60, 40ಗೆ ತುಂಬ ಕಮ್ಮಿ ಬಂದು ನಿಂತ್ಕೊತಿದೆ. ತುಂಬ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿದೆ, ಮೆಂಟಲ್ ಪ್ರೆಷರ್ ತುಂಬ ಆಗ್ತಿದೆ, ಸ್ಟ್ರೆಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆ್ಯಂಡ್ ಆಲ್. ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಅಗೇನ್ ವಿ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ರಿಯಾಕ್ಟಿವೇಟ್ ದ ಜೆನೆಟಿಕ್ ವಾಟ್ ವಿ ಹ್ಯಾವ್ ಗಾಟ್ ಫ್ರಮ್ ದ ಆನ್ಸಿಸ್ಟರ್ಸ್ ಆ್ಯಂಡ್ ಅಗೇನ್ ವಿ ಕ್ಯಾನ್ ರೀಬಿಲ್ಡ್ ಇಟ್. ಬಟ್ ಇಟ್ಸ್ ನಾಟ್ ಟೂ ಲೇಟ್. ಆ್ಯಂಡ್ ಇವತ್ತಿಂದನೇ ಶುರು ಮಾಡಿದ್ರು ಯೋಗ, ಖಂಡಿತ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯುವರ್ ನೆಕ್ಸ್ಟ್ 2 generations ವಿಲ್ ಬಿ ವೆರಿ ಹೆಲ್ದಿ ಆ್ಯಂಡ್ ವೆರಿ ಹ್ಯಾಪಿ. ಓಕೆ, ಇನ್ನು ಫ್ಯೂಚರಲ್ಲಿ ಬ್ರೈನ್ ಕ್ಯಾನ್ಸರ್ಸ್ ಬರ್ಬೋದು, ಇನ್ನು ಎಷ್ಟೊಂದು ವಿಷಯಗಳು ಬರ್ಬೋದು. ಈಗ ಎಷ್ಟೊಂದು ನೋಡ್ತಿದ್ದೀವಿ ಸುತ್ತಮುತ್ತ ನಡೀತಿರೋಂಥ ಸ್ಟ್ರೆಸ್ಸಿಂದ. ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಇಫ್ ವಿ ಡೋಂಟ್ ಪ್ರಾಕ್ಟೀಸ್ ಯೋಗ ದೆನ್ ವಿ ಆರ್ ಡಿಸ್ಟ್ರಾಯಿಂಗ್ ಅವರ್ ನೆಕ್ಸ್ಟ್ 2 generations. ದಟ್ ವಿ ಶುಡ್ ನೆವರ್ ಡೂ ಇಟ್. ಸೊ ಅದೊಂದು ರಿಯಲೈಸೇಷನ್ ನಾವು ತಗೊಬೇಕು. ಆ್ಯಂಡ್ ಸ್ಪ್ರೆಡ್ ದ ವರ್ಡ್ ಅಂಡ್ ಅವೇರ್ನೆಸ್ ಫಾರ್ ಎವ್ರಿಬಡಿ ಎಕ್ಸಾಕ್ಟ್ಲಿ ಟು ಡೂ, ಯು ನೋ, ಆ್ಯಂಡ್ ದಟ್ಸ್ ಹೌ ಎವ್ರಿಬಡಿ ಇಸ್ ಗೋನ್ ಟು ಬಿ ಹ್ಯಾಪಿ ಆ್ಯಂಡ್ seen. While practicing every day, you are able to do Shirsasana, Padmasana, Kriyas. Yeah. Jalaneti madadri, Sutraneti madadri, all the cleansing Kriyas. How was the impact and how was that feel or the experience in the journey? So honestly speaking, ನಾನು ಈ ಹಿತ್ಯೋಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಕುಡ್ ನಾಟ್ ಡೂ ದೋಸ್ ಆಸನಾಸ್. ನಾನು ಎಷ್ಟೇ ಟ್ರೈ ಮಾಡಲಿ ಮೆಂಟಲಿ ಎಷ್ಟು ಬಿ ಲೈಕ್ ಆಗಲ್ಲ ಅಂತ ಬಿಟ್ಬಿಡ್ತಾ ಇದ್ದೆ. ಬಟ್ ದೆನ್ ಯು ಮೇಡ್ ಶೋರ್ ದಟ್ ಐಮ್ ಲೈಕ್ ಯು ಆರ್ ದೇರ್ ವೇಟಿಂಗ್ ಪೇಷೆಂಟ್ಲಿ ಆ್ಯಂಡ್ ಐ ಕುಡ್ ಡೂ ಶಿರ್ಸಾಸನ ಆ್ಯಂಡ್ ದಟ್ ಫೀಲಿಂಗ್ ವಾಸ್ ದಿ ಬೆಸ್ಟ್ ಫೀಲಿಂಗ್ ಎವರ್ ಟು ಲುಕ್ ಅಪ್ಸೈಡ್ ಡೌನ್, ಯು ನೋ, ದ ಎಂಟೈರ್ ವರ್ಲ್ಡ್. ದಟ್ ಫೆಲ್ಟ್ ರಿಯಲಿ ಗುಡ್. ಆ್ಯಂಡ್ ಈವನ್ ಡೂಯಿಂಗ್ ಪದ್ಮಾಸನ ಅದು ಏನಾದರೂ ಆಗಲಿ, ಆಲ್ ಐ ಗಾಟ್ ಟು ನೋ ಇಸ್ ದಟ್ ಯು ನೋ ಇಟ್ಸ್ ಪ್ರಾಕ್ಟಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಯು ನೋ, ನೀವು ಎವ್ರಿ ಡೇ ಇಫ್ ಯು ಕಾನ್ಸ್ಟೆಂಟ್ಲಿ ಡೂ ಇಟ್, ಯು ವಿಲ್ ಬಿ ಏಬಲ್ ಟು ಡೂ ಇಟ್. And yoga body, ನೀವು ಹೇಳಿದ್ರಲ್ಲ, every body is a yoga body, so we can do it. Yoga is the practice of discipline, exactly. So discipline ಇಟ್ಕೊಂಡು ನಾವು every day ಮಾಡಿದ್ರೆ anybody can do it. You know, weight size ಜಾಸ್ತಿ ಇದ್ರು ಕಡಿಮೆ ಇದ್ರು, age gap ಇದ್ರು ಅಥವಾ old people, young people, anybody can do it. And that's what I realized, you know, so many asanas, the kriyas which we did. ನನಗೆ ನಿಜವಾಗ್ಲೂ that was the most beautiful thing I've done, and I didn't even know about all this. ಎಷ್ಟು ತಿಳ್ಕೊಳಕ್ಕಿದೆ. So when I learnt it, when I was aware of it and I tried the process, it just gave me a lot of enlightenment for me, and I will keep doing it. It's a practice for me as well that I'm going to do. So now we can tell that being a part of Hit Yoga program, you have taken yoga as a ritual, not the routine. Yes. ಹೇಗೆ ಪೂಜೆ ಮಾಡ್ತಾರೋ ಜನರು ಅಥವಾ ಹೇಗೆ ಬ್ರೀದ್ ಮಾಡ್ತಾರೋ ಎವ್ರಿ ಡೇ ಯು ಬ್ರೀದಿಂಗ್, ಯು ಡೂಯಿಂಗ್ ಪೂಜಾ, yoga also should become a ritual, you know, an everyday process. And trust me, it's going to be the most involuntary action at the end of the day for everybody who does yoga. It will just change for good, is what I think. And it's changed for me also. And mind, and body, my soul. I feel it's connected to the universe in a much better way in this past 2 months. Yeah. Good. Keep continuing throughout your life. Yes, definitely. I'll do it. All the best. Guruji, thank you.